है वक्फ हमारी आजादी, है हक हमारी आजादी, है वक्फ हमारी आजादी, है हक हमारी आजादी, है जान से प्यारी आजादी, है जान से प्यारी आजादी, है प्यारी प्यारी आजादी, है प्यारी प्यारी आजादी, आजाद देश में आजादी, आजाद देश में आजादी, हम नहीं उठेंगे आजादी, हम नहीं उठेंगे आजादी, हम नहीं रुकेंगे आजादी। ಈ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಕಾರ್ಯರೂಪಕ್ಕೆ ಬರಲು ನಾವು ಬಿಡುವುದೇ ಇಲ್ಲ ಎಂಬುದನ್ನು ಈಗಾಗಲೇ ಘೋಷಣೆ ಮಾಡಿ ಆಗಿದೆ. ಆದ್ದರಿಂದ ಕಾರ್ಯಕರ್ತರು ಆದಷ್ಟು ನಮ್ಮೊಟ್ಟಿಗೆ ಸಹಕರಿಸಬೇಕು, ಪೊಲೀಸರೊಟ್ಟಿಗೆ ಸಹಕರಿಸಬೇಕು. ಪೊಲೀಸರು ನಮ್ಮ ಇಲ್ಲಿ ಸರ್ಪಗಾವಲು ಹಾಕಿದ್ದಾರೆ, ನಮ್ಮ ಕಾವಲು ಭಟರಾಗಿ ಇಲ್ಲಿ ನಮ್ಮ ಪೊಲೀಸರಿರುವಾಗ ಯಾರು ಅಲ್ಲಿ ಯುವಕರು, ಯಾರು ಪೊಲೀಸರ ಅವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿ ದಯವಿಟ್ಟು ಆ ಘೋಷಣೆ ಕೂಗುವುದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕು. ಈ ಘೋಷಣೆಗಳು ನಿರಂತರ ಈ ವೇದಿಕೆಯಲ್ಲಿ ಉಲಮಾಗಳ ಆದೇಶದಂತೆ, ಉಲಮಾಗಳು ನಿರ್ದೇಶದಂತೆ ಇನ್ಶಾ ಅಲ್ಲಾ ಇವತ್ತು ಮಗರಿಬಿನ ತನಕ ಈ ವೇದಿಕೆಯಲ್ಲಿ ಘೋಷಣೆ ಮೊಳಗುತ್ತಲೇ ಇರುತ್ತದೆ. ಅದು ಇನ್ಶಾ ಅಲ್ಲಾ ಮೇ 5ರಂದು ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಪು ಬರುವ ತನಕ ದೇಶದಾದ್ಯಂತ ಈ ಘೋಷಣೆಯು ಮೊಳಗುತ್ತಲೇ ಇರುತ್ತದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಪ್ರೀತಿಯ ಸಹೋದರ, ಕೆಲವು ಮಾಧ್ಯಮಗಳು ಅದೇ ರೀತಿ ನಮ್ಮ ಸಹೋದರ ಧರ್ಮೀಯರು ಆಲೋಚನೆ ಮಾಡಿದ್ದಾರೆ, ಇದು ಹಿಂದೂಗಳ ವಿರುದ್ಧ ಅಥವಾ ಇದೊಂದು ಪಕ್ಷದ ವಿರುದ್ಧ. ಪ್ರಥಮವಾಗಿ ಹೇಳುತ್ತಾ ಇದ್ದೇನೆ, ಇದು ಯಾವುದೇ ಪಕ್ಷದ ವಿರುದ್ಧವಲ್ಲ, ಇದು ಯಾವುದೇ ಧರ್ಮದ ವಿರುದ್ಧ ಹೋರಾಟವಲ್ಲ, ಇದು ಯಾವುದೇ ಜಾತಿಯ ವಿರುದ್ಧದ ಹೋರಾಟವಲ್ಲ. ಈ ಹೋರಾಟ ಬಾಲಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಛಿದ್ರಗೊಳಿಸಿ ಬುಲ್ಡೋಜರ್ನ ಚಕ್ರದ ಅಡಿಗೆ ಸಿಲುಕಿಸಿದಂತಹ ಕೆಲವು ನಾಮಧಾರಿಗಳ, ಕೆಲವು ಕೋಮುವಾದಿಗಳ, ಕೆಲವು ಫ್ಯಾಸಿಸ್ಟರ ವಿರುದ್ಧ ಮಾತ್ರವಾಗಿದೆ ಎಂಬುದನ್ನು ഈ സന്ദർഭത്തിൽ ಹೇಳಲಿಕ್ಕೆ ഇച്ഛിಸ್ತಾ ഇದ್ದೇನೆ. കന്നഡത്തിൽ പ്രസംഗിക്കുന്ന പ്രൗഢോജ്വല വാഗ്മിൽ ധാരാളമുണ്ട്. ഞാൻ മലയാളത്തിൽ ഒരു 10 മിനിറ്റിൻ്റെ ഉള്ളിലായി എൻ്റെ പ്രസംഗം അവസാനിപ്പിക്കുകയാണ്. റബ്ബ് തൗഫീഖ് നൽകട്ടെ. വേദിയിൽ ഉപവിഷ്ടരായ ഉലമാക്കളെ, സഹോദരന്മാരെ, ദീനീ സ്നേഹികളെ, അള്ളാഹുവിൻ്റെ അപാരമായ അനുഗ്രഹം കൊണ്ട് ഇന്ന് നമുക്ക് നമ്മുടെ സംഘടനകളും നമ്മുടെ ആദർശങ്ങളും ആശയങ്ങളൊക്കെ ഒരു ഭാഗത്ത് മാറ്റിവെച്ച് എല്ലാവർക്കും ഇവിടെ ഒരുമിച്ച് കൂടി മുസ്ലിമീങ്ങളുടെയും ദീനിൻ്റെ പ്രശ്നം വരുമ്പോഴേക്ക് സംഘടനകളും ആശയങ്ങളും മാറ്റിവെച്ച് ഞങ്ങൾ ഒറ്റക്കെട്ടാണ് എന്ന് കേന്ദ്ര സർക്കാരിനെ കണ്ണു തുറപ്പിക്കാനുള്ള ഒരു മഹാസാഗരമാണ് ഇവിടെ ഒരുമിച്ച് കൂടിയിരിക്കുന്ന ഈ സമ്മേളനത്തിൻ്റെ ജനങ്ങൾക്കുള്ള ഈ ദൃശ്യം. അല്ലാഹു തആല നമ്മുടെ ഉദ്ദേശങ്ങളെ സഫലീകരിക്കട്ടെ. ബഹുമാനികളെ, വഖഫിനെ കുറിച്ച് വളരെ സവിസ്തരമായി ഷാഫി സാദി അവറുകൾ അത് വിവരിച്ചു. അത് വിവരിക്കാൻ ഏറ്റവും അർഹൻ അദ്ദേഹം തന്നെയാണ്. നമ്മുടെ വഖഫ് ഭൂമികളെ നമ്മുടെ ഗവൺമെന്റ് കയ്യേറുന്നൊരവസ്ഥ ഈ ഭരണം വന്നതിൻ്റെ ശേഷം മുസ്ലിമീങ്ങളുടെ പിന്നാലെ തന്നെ കൂടിയിട്ടുണ്ട് എന്നതിൽ യാതൊരു സംശയമില്ല. മുത്തലാഖിൻ്റെ വിഷയം വന്നു, NRCയുടെ വിഷയം വന്നു. പല പള്ളികളിലേക്കുള്ള സ്ഥലങ്ങളിൽ പോയി അവിടെ സ്ഥലങ്ങൾ ഭൂമി കുടിച്ചു നോക്കാൻ വേണ്ടി തുടങ്ങി, അവരുടെ ആരാധന വസ്തുക്കളുണ്ടോ എന്ന്. അവസാനമായിട്ട് പള്ളി മാത്രമല്ല, പള്ളികളും മദ്രസകളും അറബി കോളേജുകളും യതീംഖാനകളും മുഴുവനും ഒരുമിച്ച് കൂടുന്ന ഈ ആയിരക്കണക്കിൽ ലക്ഷക്കണക്കിലുള്ള വഖഫ് ഭൂമിയെ കവർന്നെടുക്കാനാണ് ഈ ഗവൺമെന്റ് ശ്രമിച്ചു കൊണ്ടിരിക്കുന്നത്. ഈ സമയത്ത് നാം എല്ലാവരും ഒറ്റക്കെട്ടായി നിന്ന് ഇതിൻ്റെ മുമ്പിൽ ശബ്ദിക്കേണ്ട കടപ്പാടും ബാധ്യതയും ഈ ഉമ്മത്തിനുണ്ട് എന്നുള്ളത് മറന്നു പോകരുത്. ಬಳಸಿಕೊಂಡು ಸಮುದಾಯಕ್ಕಾಗಿ ಅದನ್ನು ವಹಿಸಿದರೆ ಸೈಕಲ್ ಪಂಚರ್ ಮಾಡುವ ಕೆಲಸಕ್ಕೆ ಮುಸ್ಲಿಂ ನೌಜವಾನ್ ಹೋಗುವ ಅಗತ್ಯ ಇಲ್ಲ ಅಂತ ಹೇಳುವ ಸನ್ಮಾನ್ಯ ಪ್ರಧಾನಮಂತ್ರಿಗಳೊಂದಿಗೆ ನಮ್ಮೊಂದು ಪ್ರಶ್ನೆ ಅಂತ ಹೇಳಿದರೆ, ಲಕ್ಷಾಂತರ ಹೆಕ್ಟೇರ್ ಜಾಗಗಳಲ್ಲಿ ಆ ಭೂಮಿಯನ್ನ ಸಮುದಾಯದ ಕ್ಷೇಮಕ್ಕಾಗಿ ಬಳಸುವ ಯೋಜನೆಗಳನ್ನು ಹಾಕಿ ನಮ್ಮ ಹೆಣ್ಣು ಮಕ್ಕಳು ಒಂದು ತುಂಡು ಉಡುಗೆಯನ್ನು ತಲೆಗೆ ಹಾಕಿ ಶಾಲೆಗೆ ಹೋಗುವುದನ್ನು ತಪ್ಪಿಸುವಂತಹ ಕರಾಳ ನೀತಿಯನ್ನು ನೀವು ತರುವಾಗ ನಮ್ಮ ಮಕ್ಕಳನ್ನ ನಿರಂತರವಾಗಿ ಪಂಚರ್ವಾದಿಗಳನ್ನಾಗಿ ಮಾಡುವಂತಹ ನಿಮ್ಮ ಈ ಕುತಂತ್ರದ ವಿರುದ್ಧ ದೇಶದಲ್ಲಿರುವ ಎಲ್ಲ ಜಾತ್ಯತೀತ ವಿಶ್ವಾಸಿಗಳು ಒಂದಾಗಿದ್ದಾರೆ ಎನ್ನುವ ಮಾತನ್ನ
ಮಾನ್ಯ ಪ್ರಧಾನಮಂತ್ರಿಗಳ ಗಮನದಲ್ಲಿ ನಾವು ಬಯಸ್ತಾ ಇದ್ದೇವೆ. ಲಕ್ಷಾಂತರ ಹೆಕ್ಟರ್ ಜಾಗಗಳಲ್ಲಿ ಆಸ್ಪತ್ರೆಗಳನ್ನು ಕಟ್ಟಿ, ಶಾಲೆಗಳನ್ನು ಕಟ್ಟಿ, ಕಾಲೇಜುಗಳನ್ನು ಕಟ್ಟಿ, ನಮ್ಮ ಸಮುದಾಯಕ್ಕೆ ನೀವು ಸಂರಕ್ಷಣೆಯನ್ನು ಕೊಡಿ. ಬುಲ್ಡೋಸರ್ಗಳನ್ನು ತಂದು ಮದ್ರಸೆಗಳನ್ನು, ಮಸೀದಿಗಳನ್ನು ದಾಳಿ ಮಾಡುವುದನ್ನು ನಿಲ್ಲಿಸಿ. ಈ ಸಂದರ್ಭಗಳಲ್ಲಿ ಮುಸ್ಲಿಂ ಉಮ್ಮತ್ತಿಗೆ ಯಾರು ಬೇಕಾದರೂ ಬೈಬಹುದು, ಯಾರು ಬೇಕಾದರೂ ಅಂತಹ ಸಮಾವೇಶಗಳನ್ನು ಮಾಡಬಹುದು, ಯಾರು ಬೇಕಾದರೂ ಮುಸಲ್ಮಾನರು ಬಹಿರಂಗವಾಗಿ ಪಂಥಾಹ್ವಾನ ಮಾಡಬಹುದು, ಯಾರು ಬೇಕಾದರೂ ಮುಸಲ್ಮಾನರ ಮೇಲೆ ದಾಳಿ ಎಚ್ಚರಿಕೆಗಳನ್ನು ಕೊಡಬಹುದು. ಅಂತಹ ಒಂದು ಸಂದಿಗ್ಧವಾದ ಪರಿಸ್ಥಿತಿ ಈ ದೇಶ ಎದುರಿಸುವಂತಹ ಸಂದರ್ಭಗಳಲ್ಲಿ ನಿರಂತರವಾದ ದೇಶ ಭಾಷಣಗಳು, ನಿರಂತರವಾದ ಗುಂಪು ಹತ್ಯೆಗಳು, ಎಲ್ಲಾ ರೀತಿಯಲ್ಲಿ ಇಸ್ಲಾಮೋಫೋಬಿಯಾಗಳನ್ನು ಹರಡುವ ಮೂಲಕ ಟಿವಿ ಆಂಕರ್ಗಳು, ಸಂಪಾದಕರು ನಿರಂತರವಾಗಿ ರಂಗು ರಂಗಿನ ಕಥೆಗಳನ್ನು ಕಟ್ಟಿಕೊಂಡು ಈ ನಾಡಿನ ಮುಸಲ್ಮಾನರನ್ನು ಕಟಕಟಲ್ಲಿ ನಿಲ್ಲಿಸುವಂತಹ ಒಂದು ಕ್ರಮಕ್ಕೆ ಈ ದೇಶದಲ್ಲಿರುವ ಎಲ್ಲಾ ಜಾತ್ಯತೀತ ವಿಭಾಗಗಳು ಒಗ್ಗಟ್ಟಾಗಿ ನಿಮ್ಮನ್ನು ಸಮುದ್ರಕ್ಕೆ ಸೆಳೆಯುವ ದಿನ ದೂರವಿಲ್ಲ ಅಂತ ಈ ಎಲ್ಲಾ ದ್ವೇಷ ಭಾಷಣ, ಸುಳ್ಳಾರೋಪಗಳ ಎಲ್ಲಾ ಟಿವಿ ಆಂಕರ್ಗಳ ವರದಿಗಾರನ್ನು ನಾನು ಈ ಸಂದರ್ಭದಲ್ಲಿ ಎಚ್ಚರಗೊಳ್ಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸನ್ಮಾನ್ಯವಾದ ಪ್ರಧಾನಮಂತ್ರಿಗೆ ಒಂದೇ ಒಂದು ಮಾತು, ಸಮಯದ ಕೊರತೆ ಇದೆ. ಅದೇನೆಂದರೆ, ಸರ್, ನೀವೇನು ಮಾಡಲಿಕ್ಕೆ ಬಯಸಿದ್ದೀರಿ? 20 ಕೋಟಿ ಮುಸಲ್ಮಾನರನ್ನು ಹೊತ್ತುಕೊಂಡು ಸಮುದ್ರಕ್ಕೆ ಸೆಳೆಯಲಿಕ್ಕೆ ಬಯಸಿದ್ದೀರಾ? 20 ಕೋಟಿ ಮುಸಲ್ಮಾನರ ಮೇಲೆ ಇಲ್ಲದ ಆರೋಪಗಳನ್ನು ಮಾಡಿ, ಅವರ ಸ್ಥೈರ್ಯವನ್ನು ಕುಂದಿಸಿ, ಅವರ ಹಕ್ಕುಗಳನ್ನು ಕಸಿದು, ಅವರ ಧಾರ್ಮಿಕ ಸ್ವಾತಂತ್ರ್ಯವನ್ನು ನಿಷೇಧ ಮಾಡಿ ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀರಿ? ಒಂದೇ ಒಂದು ಕಾಲದಲ್ಲೂ ಕೂಡ ಈ ದೇಶದ 20 ಕೋಟಿ ಮುಸಲ್ಮಾನರನ್ನು ಇಲ್ಲವಾಗಿಸಲು ನಿಮ್ಮಿಂದ ಸಾಧ್ಯವಿಲ್ಲ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇವೆ. ಸ್ವಾಮೀಜಿಗಳೇ, ದೆಹಲಿಯ ಧಣಿಗಳೇ, ನೀವು ಸೇವಕರು, ನಾವು ಈ ನಾಡಿನ ನಿಜವಾದ ಧಣಿಗಳು. ಇದು ಪ್ರಜಾಪ್ರಭುತ್ವ, ನಾವು ಪ್ರಭುಗಳು. ತಾವು ತಮ್ಮ ಅಧಿಕಾರದ ಹಸ್ತಾಂತರದ ಅಧಿಕಾರ ವಹಿಸಿಕೊಳ್ಳುವ ಆ ಕಾಲದಲ್ಲಿ ಹೇಳಿದ ಹಾಗೆ ನಾನೊಬ್ಬ ಪ್ರಧಾನಮಂತ್ರಿಯಲ್ಲ, ಪ್ರಧಾನ ಸೇವಕ ಎನ್ನುವ ಮಾತನ್ನು ತಮಗೆ ನಾವು ನಂಬಿಸ್ತಾ ಇದ್ದೇವೆ. ನೀವು ಮಾಡಬೇಕಾದುದು ದೇಶದ ಜನರ ಸೇವೆ. ಅದರ ಬದಲಿಗೆ ಅವರ ಮೇಲೆ ಸುಳ್ಳಾರೋಪಗಳನ್ನು ಹೊರಿಸಿ, ಅವರ ಧೈರ್ಯವನ್ನು ಕುಂದಿಸಿ, ಅವರನ್ನು ನಿರಂತರವಾಗಿ ಭಯದ ವಾತಾವರಣದಲ್ಲಿ ಮಾಡುವಂತಹ ಒಂದು ಸಂದರ್ಭಗಳನ್ನು ಕೈಬಿಡಿ ಅಂತ ನಾನು ಹೇಳ್ತಾ ಇದ್ದೇನೆ. ನಾನು ಮುಗಿಸ್ತೇನೆ. ಈ ದೇಶಕ್ಕೆ ಮುಸಲ್ಮಾನರು ಕೊಟ್ಟ ಕೊಡುಗೆಗಳೇನು ಸಹೋದರರೇ? ನೀವು ಗಮನಗೊಟ್ಟು ಕೇಳಿ. 20 ಕೋಟಿ ಮುಸಲ್ಮಾನರು ಈ ದೇಶದಲ್ಲಿದ್ದಾರೆ. ಅವರು ಈ ದೇಶ ಬ್ರಿಟಿಷರ ಕಾಲಗಳ ಹಿಂದಿನಿಂದಲೂ ಕೂಡ ಈ ದೇಶವನ್ನು ಕಾಪಾಡುವ ನಿಟ್ಟಿನಲ್ಲಿ ಹೋರಾಟಗಳನ್ನು ಮಾಡಿದ್ದಾರೆ. 1498ರಲ್ಲಿ ವಾಸ್ಕೋಡಿಗಾಮದಿಂದ ಆರಂಭಗೊಂಡ ಈ ದೇಶದ ವೈದೇಶಿಕ ಆಕ್ರಮಣಗಳ ವಿರುದ್ಧ ಎದೆತಟ್ಟಿ ನಿಂತುಕೊಂಡು ಹೋರಾಟ ಮಾಡಿದ, ಹುತಾತ್ಮರಾದ, ಅದಕ್ಕೆ ಬೇಕಾಗಿ ಸರ್ವ ಯುದ್ಧಗಳಲ್ಲೂ ಭಾಗವಹಿಸಿದ ಒಂದು ಜನ ವಿಭಾಗವಾಗಿದೆ ಮುಸಲ್ಮಾನರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.